ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಬಂದ್ಬಿಟ್ಟು 19th ವ್ಲಾಗ್ ಆಗಿರುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಮೆನ್ಷನ್ ಮಾಡ್ದಂಗೆ ನನ್ನ ಹಸ್ಬೆಂಡ್ಗೆ ಫ್ಯಾಮಿಲಿ ಟ್ರಿಪ್ ಇರೋದ್ರಿಂದ ಸೊ ನಾವಿವತ್ತು ರಾಜಸ್ಥಾನ್ಗೆ ಹೊರಟಿದ್ದೀವಿ. ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ಹೇಗಿರುತ್ತೆ ಟ್ರಿಪ್ಪು ಅಂತ ಎಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸೊ ನಮಗೆ 9:30 ಹಾಗೇ ಫ್ಲೈಟ್ ಇತ್ತು, ಫ್ಲೈಟ್ ಟೈಮಿಂಗ್ಸು. ಸೊ 1 hour ಮುಂಚೆನೇ ಹೋಗುವ ಕಾರಣದಿಂದಾಗಿ ಬೇಗನೆ ಹೊರಟಿದ್ವಿ. ಬೇಗ ಅಂತ ಅಂದರೆ ಒಂದು 6:30-7 ಗಂಟೆ ಹತ್ತತ್ರ ಆಗಿತ್ತು. ಅಲ್ಲಿ ಚೆಕ್ ಇನ್ ಆಗುವಾಗೆಲ್ಲ 1 hour ಆಗ್ತದೆ. ಸೊ ಹಾಗಾಗಿ ಇನ್ನು ಹಸ್ಬೆಂಡ್ ಫ್ರೆಂಡ್ ತಂಗಿ ಮತ್ತು ಅವರ ಹಸ್ಬೆಂಡ್ ಬಂದುಬಿಟ್ಟು ಡ್ರಾಪ್ ಮಾಡೋಕ್ಕೆ ಬಂದಿದ್ದರು. ಅವ್ರ ಮಗುನೂ ಕೂಡ ಬಂದಿದ್ದರು. ಮೊದಲನೇ ಮಗ ಬಂದು ಸ್ಕೂಲ್ಗೆ ಹೋಗಿದ್ರು, ಇದು 2ನೇ ಮಗು. ತುಂಬ ಕ್ಯೂಟಾಗಿತ್ತ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ಲ, ಅವರ ಫ್ರೆಂಡ ವೈಫ್ ಕೂಡ ಮುಂದೆ ಕೂತಿದ್ರು, ಅವ್ರ ಮಗನ ಕೂಡ ಮುಂದೆನೇ ಕೂತಿದ್ದಾನೆ. ಸೊ ಇನ್ನು ನಮ್ಮ ಯುಕ್ತ ಸ್ವಲ್ಪ ಕಾರಲ್ಲಿ ಜಾಗ ಇರಲಿಲ್ಲ, ಜಾಸ್ತಿ ಜನ ಇದ್ವಲ್ಲ, ಆ ಕಾರಣಕ್ಕಾಗಿ ನಾನು ಹಸ್ಬೆಂಡ್ ತೊಡೆ ಮೇಲೆ ಕೂತಿದ್ದೆ, ಯುಕ್ತ ಬಂದ್ಬಿಟ್ಟು ಫ್ರೆಂಡ್ ತಂಗಿ ತೊಡೆ ಮೇಲೆ ಕೂತಿದ್ಲು. ಸೊ ಫೈನಲಿ ಹೊರಟಿದ್ದೀವಿ ಏರ್ಪೋರ್ಟ್ ಕಡೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಗೈಸ್, ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಖುಷಿ ಅಂತ ಅಂದರೆ ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ಶೇರ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಖುಷಿಯಾಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು, ಎಂಜಾಯ್ ಮಾಡಿದ್ದೀವಿ. ಸೊ ಇನ್ನೂ ಸೀರೀಸ್ಗಳು ಬರ್ತಾ ಹೋಗುತ್ತೆ ರಾಜಸ್ಥಾನ್ ಟ್ರಿಪ್ಪದು. ಎಲ್ಲರೂ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಗೆಯೇ ಹೊಸಬ್ರು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅದರ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್. ಫಸ್ಟು ಚೆಕ್ಕಿನ್ ಆಗೋಕ್ಕೂ ಮುಂಚೆ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ನಾವು ಯಾವಾಗಲೂ ಅಷ್ಟೇ, ಯಾರು ಏರ್ಪೋರ್ಟ್ಗೆ ಹೋಗೋರಿದ್ದರೆ ಆಧಾರ್ ಕಾರ್ಡನ್ನ ಕಂಪಲ್ಸರಿ ಕ್ಯಾರಿ ಮಾಡಿ. ಮಕ್ಕಳದ್ದು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಎಕ್ಸ್ಟ್ರಾ ಅದನ್ನು ಕೂಡ ಇಟ್ಕೊಳ್ಳಿ, ಇಲ್ಲ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ನು ತೊಗೊಳ್ಳಿ. ಎಮರ್ಜೆನ್ಸಿಗೆ ಬರ್ತ್ ಸರ್ಟಿಫಿಕೇಟ್ನು ಕೂಡ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಸೊ ನಮ್ಮದು ಇದು ನಂದು ಆ್ಯಕ್ಚುಲಿ ನಂದು ಮತ್ತು ಯುಕ್ತಂದು ಫಸ್ಟ್ ಫ್ಲೈಟ್ ಇದು. ಹಾಗಾಗಿ ಹಸ್ಬೆಂಡ್ಗೂ ಗೊತ್ತಿತ್ತು, ಅಂದರೂ ಅವರು ಬರ್ತ್ ಸರ್ಟಿಫಿಕೇಟು ಎಮರ್ಜೆನ್ಸಿಗೆ ತೊಗೊಂಡಿರು ಅಂತ ಹೇಳಿದರು. ಸೊ ನಾನು ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟ್ ಅವ್ರದ್ದು ತೊಗೊಂಡಿದ್ದೆ. ಸೊ ಕೇಳ್ತಾರೆ, ಒಬ್ಬೊಬ್ರು ಹೇಳೋಕ್ಕಾಗಲ್ಲ ಹೇಗಿರ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬರ್ತ್ ಸರ್ಟಿಫಿಕೇಟ್ನು ಕ್ಯಾರಿ ಮಾಡಿ ಅಂತ ಹೇಳ್ತೀನಿ ನಾನು. ಇನ್ನು ನೆಕ್ಸ್ಟು ನಮ್ಮದು ಚೆಕ್ಕಿನ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಒಳಗಡೆ ತಿಂಡಿ ಎಲ್ಲ ಮಾಡಬೇಕಿತ್ತು. ನಾವೇನು ತಿಂಡಿ ಮಾಡ್ಕೊಂಡು ಬರಲಿಲ್ಲ, ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿಯವರೆಲ್ಲ ತಿಂಡಿ ಮಾಡ್ಕೊಂಡು ಬಂದಿದ್ದರು. ಸೊ ನಂದೇನಾಯಿತು ಅಂತ ಅಂದರೆ, ನಂದು ಆಧಾರ್ ಕಾರ್ಡಲ್ಲಿ ನಂಬರ್ ಬಂದು ಅಪ್ಪನ ನಂಬರ್ ಕೊಟ್ಟಿದ್ದೆ. ನಾನು ಅದನ್ನು ಅಡ್ರೆಸ್ಸು, ನಂಬರು, ಫೋಟೋ ಇನ್ನೂ ಏನೂ ಚೇಂಜ್ ಮಾಡಿಸಿರಲಿಲ್ಲ. ಸೊ ಫೋಟೋ ಕೂಡ ಅಷ್ಟೇ ನಿಮ್ಮ ರೀಸೆಂಟ್ ಫೋಟೋನೇ ಇರಬೇಕು, ಇಲ್ಲ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ನಾನು ಹೇಳ್ದೆ, ಇಲ್ಲ ಕೊಟ್ಟಿದ್ದೆ, ನಂದು ಈ ಥರ ಕ್ಯಾನ್ಸಲ್ ಆಗಿದ್ದೆ. ಸೊ ನಾನು ಆಲ್ರೆಡಿ ಮಾಡಿಸಿದ್ದೆ ಆಧಾರ್ ಕಾರ್ಡ್, ಫೋಟೋ, ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿದ್ವಿ. ಬಟ್ ಏನೋ ಕಾರಣಾಂತರದಿಂದ ಅದು ಕ್ಯಾನ್ಸಲ್ ಆಯಿತು ಅಂತ ನಮಗೆ ಮತ್ತೆ ಮೆಸೇಜ್ ಬಂದಿತ್ತು.
ಹಾಗಾಗಿ ನಿಮ್ಮದು ರೀಸೆಂಟ್ ಫೋಟೋ ಇರಬೇಕು ಆಧಾರ್ ಕಾರ್ಡಲ್ಲಿ. ಹಾಗೆಯೇ ನಿಮ್ಮದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಮತ್ತು ನಿಮ್ಮದು ಬೋರ್ಡಿಂಗ್ ಪಾಸು, ನಿಮ್ಮ ಬೋರ್ಡಿಂಗ್ ಪಾಸ್ನ ನೀವು ಹುಷಾರಾಗಿ ಇಟ್ಕೊಳ್ಬೇಕು. ಆಯ್ತೆಲ್ಲ ಬಿಡು ಚೆಕ್-ಇನ್ ಅಂತೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ, ಮುದ್ರದು ಹರ್ದಾಕದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮದು ಬೋರ್ಡಿಂಗ್ ಪಾಸು ಮತ್ತು ಆಧಾರ್ ಕಾರ್ಡು ಇದಿಷ್ಟೇ ನಿಜವಾಗ್ಲೂ ಮೇಯ್ನು, ತುಂಬ ಕೇಳ್ತಾರೆ. ಸೊ ಇದೆಲ್ಲ ಆದಮೇಲೆ ಹತ್ತತ್ರ ಆಯಿತು, 1 ಅವರು ಹತ್ತತ್ರದ ಮೇಲೇ ಆಯಿತು ನಮಗೆಲ್ಲ ಫುಲ್ಲು ಎಲ್ಲ ಆಗುವಾಗ. ಸೊ ಪ್ರತಿ ಒಂದೂ ಚೆಕ್ ಮಾಡ್ತಾರೆ ಅಲ್ಲಿ ಏರ್ಪೋರ್ಟ್ ಒಳಗಡೆ. ಏರ್ಪೋರ್ಟ್ ಒಳಗೆ ನಿಮ್ಮ ಸ್ಪೆಕ್ಸ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಈವನ್ ಬೆಲ್ಟ್ ಕೂಡ ಚೆಕ್ ಮಾಡ್ತಾರೆ. ನನ್ನ ಹಸ್ಬೆಂಡ್ದು ಶೂ ಅಲ್ಲಿ ಸ್ವಲ್ಪ ಮೆಟಲ್ ಇತ್ತು ಅಂದ್ಬಿಟ್ಟು ಡಿಟೆಕ್ಟ್ ಆಯಿತು. ಶೂನು ಕೂಡ ಚೆಕ್ ಮಾಡ್ತಾರೆ, ಪ್ರತಿ ಒಂದೂ ಚೆಕ್ ಮಾಡ್ತಾರೆ. ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಎಲ್ಲ ಕ್ಯಾರಿ ಮಾಡೋಂಗಿಲ್ಲ, ಲೈಟರ್ಸ್ನ ಕ್ಯಾರಿ ಮಾಡೋಂಗಿಲ್ಲ, ಮ್ಯಾಚ್ ಬಾಕ್ಸ್ನ ಕ್ಯಾರಿ ಮಾಡೋಂಗಿಲ್ಲ, ಮತ್ತು ಹೀಲ್ಸ್ ಹಾಕೋಂಗಿಲ್ಲ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರು, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಅಂದ್ಬಿಟ್ಟು. ಸೊ ನೋಡಿ ನಿಮಗೆ ಏನೇನು ಏನೇನು ಡೀಟೇಲ್ಸ್ನ ಅಂತ ಅಂದ್ಬಿಟ್ಟು. ಸೊ ನನಗೆ ಏನೇ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ, ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಏನೇನು ಗೊತ್ತಾಯಿತು ಇನ್ಫಾರ್ಮೇಷನ್ನು ಫ್ಲೈಟಲ್ಲಿ ಹೋಗುವಾಗ ಅಂತ ಗೊತ್ತಾಯಿತು. ಫೈನಲಿ ಹೊರಟಿದ್ದೀವಿ. ಹೇಗಿತ್ತು ಅಂತ ಅಂದರೆ, ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಎಷ್ಟು ಜನ ಇದನ್ನು ಏನು ಸಿಲ್ಲಿಯಾಗಿ ತೊಗೊಳ್ತೀರಾ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ, ಯಾಕೆಂದರೆ ತುಂಬಾ ಫ್ಲೈಟ್ ಕ್ರ್ಯಾಶ್ಗಳು ಮತ್ತು ಅದು ಇದು ನ್ಯೂಸಲ್ಲೆಲ್ಲ ನೋಡಿರ್ತೀವಿ ಅಲ್ಲ, ಫ್ಲೈಟ್ ಈ ಥರ ಆಯಿತು, ಆ ಥರ ಆಯಿತು, ಹಾಗಾಯಿತು, ಈಗಾಯಿತು, ಬ್ಲಾಸ್ಟ್ ಆಯಿತು ಅಂತೆಲ್ಲ ನೋಡುವಾಗ ನಂಗೆ ತುಂಬಾ ಹೆದರಿಕೆ ಆಗ್ತಿತ್ತು. ರಾಯನ್ನ ನೆನೆಸ್ಕೊಂಡೆ ನಾನು ಕೂತ್ಕೊಂಡಿದ್ದು. ಸೊ ನಾರ್ಮಲಾಗಿ ಒಂದು ಸ್ವಲ್ಪ ಒಂದು 1/4 ಗಂಟೆವರೆಗೂ ನಾರ್ಮಲಾಗಿ ಹೊರಡ್ತಾ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಟೇಕ್ ಆಫ್ ಆಗುವಾಗ ಫುಲ್ಲು ಫಾಸ್ಟಾಗಿ ಹೋಗ್ಬಿಟ್ಟು ಟೇಕ್ ಆಫ್ ಆಗುತ್ತೆ. ಸೊ ಇದೇ ವಿಡಿಯೋನೇ ಅದು, ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನಮಗೆ ಹಸ್ಬೆಂಡ್ ಕಂಪ್ನಿ ಕಡೆಯಿಂದನೇ ನಮಗೆ ಬ್ರೇಕ್ಫಾಸ್ಟ್ ಕೂಡ ಎಲ್ಲ ಆ್ಯಡ್ ಮಾಡಿ ಕೊಟ್ಟಿದ್ರು. ಸೊ ಸ್ಯಾಂಡ್ವಿಚ್ಚು, ಜ್ಯೂಸು ಮತ್ತು ಒಂದು ಕಾರ್ನ್ ಫ್ಲೇಕ್ಸು ಅಂದರೆ ಚಿಪ್ಸ್ ಟೈಪು, ಇನ್ನು ಜ್ಯೂಸು, ನೀರು ಮತ್ತು ಒಂದು ಡ್ರೈ ಫ್ರೂಟ್ಸ್ದು ಪ್ಯಾಕ್ ಥರ ಕೊಟ್ಟಿದ್ರು. ಯುಕ್ತ ತೋರಿಸ್ತಿದ್ದಾಳೆ ನೋಡಿ, ಅದು ಈವನ್ ಯುಕ್ತನಿಗೂ ಕೂಡ ಇನ್ಕ್ಲೂಡೆಡ್ ಆಗಿತ್ತು ಅದು. ಅವಳಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಹಸ್ಬೆಂಡ್ಗೆ ಫ್ರೀ ಟಿಕೆಟು ಅಂದರೆ ಕಂಪ್ನಿ ಕಡೆಯಿಂದನೇ ಪೇ ಮಾಡಿದ್ರು. ಯುಕ್ತನಿಗೆ ಮಾತ್ರ ನಾವು 30,000 ಎಕ್ಸ್ಟ್ರಾ ಪೇ ಮಾಡಿದ್ದು, ವಿತ್ ಅವಳಿಗೆ ಮೀಲ್ಸ್ ಎಲ್ಲ ಪ್ರತಿಯೊಂದೂ ಸೇರಿ ಆಗಿತ್ತು. ಸೊ 2 ಇಯರ್ಸ್ ಕೆಳಗಡೆ ಇರೋರಿಗೆ ಬಿಟ್ಟರೆ ಫ್ರೀ, ಇನ್ನು 2 ಇಯರ್ಸ್ ಮೇಲ್ಗಡೆ ಇರೋರಿಗೆ ನಾವು ಪೇ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಯಾರ್ದು ಹಸ್ಬೆಂಡ್ ಕಡೆಯಿಂದ ಟ್ರಿಪ್ ಆದರೂ ಸರಿ, ನನ್ನ ಕಡೆಯಿಂದ ಟ್ರಿಪ್ ಆದರೂ ಸರಿ, ಅದರಿಂದನೂ. ಮತ್ತು ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿತ್ತು. ಯುಕ್ತ ಮಾತ್ರ ತಿಂದೇ ಹೋದ್ರೂ ಅವಳಿಗೆ ಕೊಟ್ಟಿದ್ದಲ್ಲ ಬ್ಯಾಗು ಅಂತ ಅಂದ್ಬಿಟ್ಟು ಅವಳ ಹತ್ರನೇ ಇಟ್ಕೊಂಡಿದ್ಲು. ಸೊ ಇವಾಗ ನಾವು ಮಂಗಳೂರಿಂದ ಡೈರೆಕ್ಟು ನಾವು ಮುಂಬೈಗೆ ಹೊರಟಿದ್ದೀವಿ. ನೆಕ್ಸ್ಟು ನಾವು ಮುಂಬೈಯಿಂದ ಉದಯ್ಪುರ್ ಅಂದರೆ ರಾಜಸ್ಥಾನದಲ್ಲಿ ಉದಯ್ಪುರ್ ಇರೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿವರೆಗೂ ನಾವು ಸ್ವಲ್ಪ ಮುಂಬೈಯಲ್ಲಿ ವೆಯ್ಟ್ ಮಾಡಿದ್ವಿ. ನಮಗೆ 6:30ಗೆ ಇತ್ತು ಆ್ಯಕ್ಚುಲಿ ಅಲ್ಲಿ ಉದಯ್ಪುರ್ಗೆ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಹೋಗಿ ಅಲ್ಲೆಲ್ಲ ರೆಸ್ಟ್ ಮಾಡಿದ್ವಿ. ಸೊ ತುಂಬಾ ಖುಷಿಯಾಗಿತ್ತು ನನಗೆ. ಟೇಕ್ ಆಫ್ ಆಗುವಾಗೆಲ್ಲ ಸ್ವಲ್ಪ ಭಯ ಇತ್ತು, ಮತ್ತು ಲ್ಯಾಂಡ್ ಆಗುವಾಗೆಲ್ಲ ಸ್ವಲ್ಪ ಭಯ ಇತ್ತು ನನಗೆ, ಹೇಗಿರುತ್ತೋ ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಅಂದರೂ ಎಲ್ಲರಿಗೂ ಒಂದಿಷ್ಟಾದರೂ ಭಯ ಇರುತ್ತೆ ಅಲ್ವಾ, ಇಷ್ಟ ಆದರೂ ಅಲ್ಲ ಜಾಸ್ತಿನೇ ಭಯ ಇರುತ್ತೆ ಅಲ್ವಾ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು. ನನಗೆ ತುಂಬಾ ಖುಷಿ ಆಯಿತು. ಏನು ಅಂದ್ಕೊಂಡೇ ಇರಲಿಲ್ಲ ಕನಸಲ್ಲೂ ಕೂಡ ಹೋಗ್ತೀನಿ ಈ ಥರ ಎಲ್ಲ ಅಂತ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಕಡೆಯಿಂದ ಅವರ ಒಂದು ಋಣದಿಂದ ಪುಣ್ಯದಿಂದ ನಾವು ಹೋಗಂಗಾಯ್ತೇನೋ ಗೊತ್ತಿಲ್ಲ. ನಾನು ಈ ವಯಸ್ಸಲ್ಲಿ ಓಡಾಡ್ತೀನಿ, ನನ್ನ ಮಗಳು ಈ ವಯಸ್ಸಲ್ಲಿ ಓಡಾಡ್ತಿದ್ದಾಳೆ ಅಂದರೆ ಇನ್ನೂ ಇಷ್ಟು ಚಿಕ್ಕ ಏಜಲ್ಲೇ ಓಡಾಡ್ತಿದ್ದಾಳೆ. ಲಕ್ಕಿ ಅಲ್ಲ ಅವಳು ತುಂಬ.
ಸೊ ಇದು ನಮಗೆ ಲ್ಯಾಂಡಿಂಗ್ ಆಗುವಾಗ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಮುಂಬೈ ಏರ್ಪೋರ್ಟ್ಗೆ ಬಂದ್ವಿ. ನೋಡ್ಬೋದು ಮುಂಬೈ ಏರ್ಪೋರ್ಟ್ ಈ ಥರ ಇತ್ತು, ಚೆನ್ನಾಗಿತ್ತು ಮುಂಬೈ ಏರ್ಪೋರ್ಟ್ ಕೂಡ. ಬಟ್ ಏರ್ಪೋರ್ಟಲ್ಲಿ ನೀವು ಏನು ತೊಗೊಳಕ್ಕಾಗೋದಿಲ್ಲ ಅಲ್ಲ, ತಿನ್ನೋಕ್ಕೆ ತೊಗೊಳ್ಬೇಕು ಅಂತ ಅಂದರೆ ನಿಮಗೆ ಎದೆ ಒಡೆದೋಗ್ಬಿಡುತ್ತೆ, ಅಷ್ಟು ರೇಟ್ ಹೇಳ್ತಾರೆ. ಒಂದು ಕಾಫಿಗೆ 450 ರುಪೀಸು, 550 ರುಪೀಸು, 350 ರುಪೀಸ್ ಹೇಳ್ತಾರೆ. ಅದ್ರ ಬದಲು ಹೊಟ್ಟೆ ಹಸ್ಕೊಂಡಿದ್ರು ಪರವಾಗಿಲ್ಲ ಅಂತ ಅನ್ಸೋಗ್ಬಿಡುತ್ತೆ. ಅಷ್ಟು ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇದೆ. ಆ ಥರ ಒಂದು ಕಾಸ್ಟ್ಲಿ ಇತ್ತು ಅಂತ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಹೇಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಹಾಗಂತ ಅಲ್ಲ, ಹಿಂದೆ ಮುಂದೆ ನೋಡೋದಲ್ಲ ದುಡ್ಡಿಗೆ. ಬಟ್ ಅಷ್ಟು ಕೊಟ್ಟು ಕುಡಿಯೋ ಅಂಥದ್ದು ಕೊಟ್ಟರು ಕೂಡ ನಮಗೆ ಒಂದು ಅರ್ಧ ಕಪ್ಪಷ್ಟು ಬರುತ್ತೇನೋ ಅಷ್ಟೇ, ಅರ್ಧ ಒಂದು ಮುಕ್ಕಾಲು ಕಪ್ ಬರ್ಬೋದು ಅಷ್ಟೇ. ಸೊ ವರ್ತಿಲ್ಲ ಅಂತ ಅನ್ನಿಸ್ತು, ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸ್ನ್ಯಾಕ್ಸು ಕೂಡ ಅಷ್ಟೇ 450 ರುಪೀಸು ಈ ಥರ ಎಲ್ಲ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ. ಏನೊಂದು 20 ರುಪೀಸ್ ಲೇಸ್ ಹತ್ತತ್ರ ಇರೋದೆಲ್ಲ 450 ರುಪೀಸ್ ಈ ಥರ ಎಲ್ಲ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ಬೇರೆ ಕಡೆನೇ ಹೋಗಿ ಊಟ ಎಲ್ಲ ಮಾಡ್ಕೊಂಡು ತಿಂಡಿ ಎಲ್ಲ ತೊಗೊಂಡು ಬಂದ್ವಿ. ಇನ್ನು ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ಲ, ಅವರ ರಿಲೇಟಿವ್ಸ್ ಯಾರೋ ಇಲ್ಲೇ ಮುಂಬೈಯಲ್ಲಿರೋದು ಅಂತ ಅಂದ್ಬಿಟ್ಟು ಬಂದ್ವಿ. ಇನ್ನು ಯುಕ್ತ ಬಂದ್ಬಿಟ್ಟು ನಿವಾನ್ಗೆ ಬಾಯೆಲ್ಲ ಚಾಕ್ಲೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ಓರಿಸ್ತಾ ಇದ್ಲು. ಸೊ ಇವರೇನೇ ಅವರ ರಿಲೇಟಿವ್ಸು ಎಲ್ಲೋ ಮುಂಬೈಯಲ್ಲಿರೋದಂತ ಬಂದಿದ್ದರು. ಚೆನ್ನಾಗಿತ್ತು, ಒಂಥರ ಸ್ವಲ್ಪ ಹೊತ್ತಲ್ಲಿ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ನಾವು ಏನು ತಪ್ಪು ಮಾಡಿದ್ವಿ ಅಂತ ಅಂದರೆ, ಏರ್ಪೋರ್ಟಿಗೆ ನಾವು ಎಷ್ಟೇ ಆದ್ರೂ ಅಷ್ಟೇ 1 ಅವರು ಮುಂಚೆನೇ ಇರಬೇಕು ಅಂತ ಅಂದರೆ, ಹತ್ರ ಇದೆ ಅಂತ ಅಂದ್ರೂ 1 ಅವರ್ ಮುಂಚೆನೇ ನಾವು ಇರಬೇಕು. ತಪ್ಪು ಏನು ಮಾಡಿದ್ದು ಅಂತ ಅಂದರೆ, ನಮಗೆ 6:30ಗಲ್ವಾ ಬಿಡು ಫ್ಲೈಟ್ ಇರೋದು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಕೂಡ ಮಲಗಿದ್ರು. ನಾವೇನು ಮಾಡಿದ್ವಿ, ನಾವೆಲ್ಲ ಎಚ್ಚರ ಆಗಿದ್ವಿ, ಅವ್ರು ಸ್ವಲ್ಪ ಹೊತ್ತು ಮಲಗಿದ್ರಲ್ಲ ಅಂದ್ಬಿಟ್ಟು ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಅಂದರೆ ಟಯರ್ಡ್ ಆಗಿತ್ತಲ್ಲ, ಬೆಳಗ್ಗೆನೂ ಬೇಗೆಲ್ಲ ಇದ್ದಿದ್ವಿ. ಸೊ ಒಂದು 6 ಗಂಟೆ ಹತ್ತತ್ರ ಅಂತಲೇ ಇಟ್ಕೊಳ್ಳಿ, ಒಂದು 5:30ಗೆಲ್ಲ ಹೊರಟ್ವಿ ನಾವು. ಆ್ಯಕ್ಚುಲಿ ನಮಗೆ ಟರ್ಮಿನಲ್ 1 ಇರಲಿಲ್ಲ, ಅಲ್ಲೇ ನಮಗೆ ದೊಡ್ಡ ಮಿಸ್ಟೇಕ್ ಆಗಿದ್ದು. ನಾವು ಅಂದ್ಕೊಂಡ್ವಿ ಅಲ್ಲಿಂದನೇ ಆ ಕಡೆಯಿಂದ ಹೋಗ್ಬೋದಲ್ಲ, ಟರ್ಮಿನಲ್ 1 ಅಂತಲೇ ಅಂದ್ಕೊಂಡಿದ್ದೀವಿ. ಟರ್ಮಿನಲ್ 2 ಅಂತ ಅಂದ್ಬಿಟ್ಟು ನಾವು ಬೋರ್ಡಿಂಗ್ ಪಾಸಲ್ಲಿ ಯಾರೂ ನೋಡ್ಕೊಂಡಿರಲಿಲ್ಲ. ಸೊ ನಾವಲ್ಲಿ ಚೆಕ್-ಇನ್ ಆಗುವಾಗ ಬೋರ್ಡಿಂಗ್ ಪಾಸ್ ಎಲ್ಲ ತೋರಿಸುವಾಗ ದಿಸ್ ಇಸ್ ಟರ್ಮಿನಲ್ 1, ಟರ್ಮಿನಲ್ 2ಗೆ ಹೋಗಬೇಕು ನೀವು ಅಂದರು. ನಾವು ಅಂದ್ಕೊಂಡ್ವಿ ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು, ಹತ್ತಿರ ಇದೆ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ನಾವಲ್ಲಿ ಕೇಳುವಾಗ ನಮಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಡಿಸ್ಟೆನ್ಸ್ ಇತ್ತು. ಬಟ್ ನಮಗೆ ಟೈಮ್ ಇರೋದೇ ಅರ್ಧ ಗಂಟೆ. ಅಲ್ಲಿ ಎಷ್ಟು ಟೆನ್ಷನ್ ಆಗೋಯ್ತು ಅಂತ ಅಂದರೆ, ಒಂದು ಟೆಂಪಲ್ ರನ್ ಥರ ಒಂದು ಗೇಮ್ ಇದೆಯಲ್ಲ, ಆ ಥರ ಎಲ್ಲೂ ಗ್ಯಾಪ್ ಬಿಡ್ದಿರ ಓಡಿದ್ವಿ ಅಂದರೆ ಆ ಮಕ್ಕಳನ್ನ ಲಗೇಜ್ನೆಲ್ಲ ಹಿಡ್ಕೊಂಡು ಸಿಕ್ಕಾಬಟ್ಟೆ ರಿಸ್ಕ್ ಆಗೋಯ್ತು ನಮಗೆ. ಸೊ ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಅಷ್ಟೇ ಇಲ್ಲೇ ಇದೆಯಲ್ಲ ಬಿಡು, ನಾವು ಹೋಗಿ ಏರ್ಪೋರ್ಟಿಗೆ ಹೋಗ್ಬೋದು ಆರಾಮಾಗಿ ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ. 1 ಅವರ್ ಮುಂಚೆನೇ ಒಳಗಡೆ ಹೋಗಿ ಚೆಕ್-ಇನ್ ಆಗಿ ಕುತ್ಕೊಬೇಕು ನೀವು. ಅಂದರೆ ಹೋಗಿ ಕುತ್ಕೊಳ್ಬೇಕು, ಟೈಮ್ ಇದ್ರೂ ಪರವಾಗಿಲ್ಲ, ಹೋಗಿ ಕುತ್ಕೊಳ್ಳಿ ನೀವು. ಅಲ್ಲೆಲ್ಲ ಚೆಕ್-ಇನ್ ಆಗಿ ಎಲ್ಲ ಅದು ಇದು ನೋಡ್ಕೊಂಡು ಬರೋಷ್ಟರಲ್ಲಿ ನಿಮಗೆ ಅಲ್ಲಿ ಟೈಮ್ ಆಗೋಗ್ಬಿಡುತ್ತೆ, ಹೇಳೋಕ್ಕಾಗೋದಿಲ್ಲ ಹೇಗಾಗುತ್ತೆ ಅಂತ. ಸೊ ನಮಗೆ ಅಲ್ಲಿ ಓಡಿ ಕೊನೆಗೆ ನಾವು ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ನಮಗೆ ಒಂದು 6 ಗಂಟೆ ಹತ್ತತ್ರ ಆಗಿತ್ತು. ಸೊ ನಮಗೆ 1/4 ಗಂಟೆ 20 ಮಿನಿಟ್ಸ್ ಅಲ್ಲೇ, ನಮಗಿನ್ನೊಂದು ಉಳಿದಿರೋದು 5-10 ನಿಮಿಷ ಅಷ್ಟೇ
ಓಡ್ ಬಂದಿದ್ದಕ್ಕೆ ನಮಗೆ ಓಕೆ, ಇಲ್ಲ ಅಂತ ಅಂದರೆ ನಮಗೆ ಫ್ಲೈಟ್ ಪಕ್ಕ ಮಿಸ್ ಆಗ್ತಿತ್ತು, ವಾಪಸ್ ನಾವು ಮಂಗಳೂರಿಗೆ ಬರಲೇಬೇಕಾಗಿತ್ತು, ವಿಧಿ ಇರ್ತಿರ್ಲಿಲ್ಲ, ಹಾಗಾಗ್ತಿತ್ತು ನಮಗೆ. ಸೊ ನಮ್ಗೆ 5 ನಿಮಿಷ ನಾವು ಹೋಗಿ ಎಲ್ಲ ನಮ್ಮ ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ಇನ್ ಆಗಿ ಆಧಾರ್ ಕಾರ್ಡ್ ಎಲ್ಲ ಚೆಕ್ಇನ್ ಮಾಡಿಸಿ ಆದಮೇಲೆ ನಮಗೆ ಒಂದು 5 ನಿಮಿಷ ಆದಮೇಲೆ ನಮಗೆ ಫ್ಲೈಟ್ ಟೇಕ್ ಆಫ್ ಆಯಿತು, ನಿಲ್ಲಿಲ್ಲ. ಹಾಗಾಗೋಯ್ತು, ಎಷ್ಟು ಟೆನ್ಷನ್ ಆಗೋಯ್ತು ಗೊತ್ತಾ ನಿಜವಾಗ್ಲೂ. ಸೊ ದಯವಿಟ್ಟು ಅಷ್ಟೇ ಎಲ್ಲರೂ ಅರ್ಧ ಗಂಟೆ 1 ಗಂಟೆ ಮುಂಚೆನೇ ಹೋಗಿ ಚೆಕ್ಇನ್ ಆಗಿ ಕೂತ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಇನ್ನು ಅಲ್ಲಿ ಯುಕ್ತ ನಿವಾನು ಎಲ್ಲ ಆಟ ಆಡ್ತಿದ್ರು, ರೆಸ್ಟ್ ಮಾಡಿದರು, ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಸೊ ಇಷ್ಟು. ನೆಕ್ಸ್ಟು ಅಲ್ಲಿ ರೆಸ್ಟ್ ಮಾಡ್ತಾ ಇರುವಾಗ ಶಿವಾಜಿದು ಸ್ಟ್ಯಾಚ್ಯೂ ಇತ್ತು. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ನಮ್ಮ ಇಂಡಿಯಾದು ಫ್ಲ್ಯಾಗ್ ಕೂಡ ಇತ್ತು, ಅದರದ್ದು ಅಪೋಸಿಟನೇ ಶಿವಾಜಿದು ಸ್ಟ್ಯಾಚ್ಯೂ ಇತ್ತು. ಚೆನ್ನಾಗಿತ್ತು ಮಾತ್ರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾವು ಮುಂಬೈಯಿಂದ ಉದಯ್ಪುರ್ಗೆ ಹೋಗುವಾಗ ಪಾರ್ಟ್ 2 ಸೀರೀಸ್ ಬರುತ್ತೆ. ದಯವಿಟ್ಟು ಎಲ್ಲರೂ ವೆಯ್ಟ್ ಮಾಡಿ, ಯಾಕೆಂದರೆ ಇದೇನೆ 16 ಮಿನಿಟ್ಸ್ ಹತ್ತತ್ರ ಆಗೋಯಿತು, ಹತ್ತತ್ರ 17 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಸೊ ತುಂಬ ಲಾಂಗ್ ಆಗುತ್ತೆ. ಸೊ ನಾನು ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಡೀಟೇಲ್ ಟು ಡೀಟೇಲ್. ಈ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಷ್ಟ ಆಯಿತು. ಸೊ ಮುಂಚೆನೇ ಯಾರಿಗಾದರೂ ಗೊತ್ತಿತ್ತು ಅಂತ ಅಂದರೆ ದಯವಿಟ್ಟು ಎಲ್ಲರೂ ಹೀಗೆ ತಿಳಿಸಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡ್ತೀರಾ ಹೇಳಿ, ಪಾರ್ಟ್ 2 ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ಸೊ ಬಾಯ್ ಬಾಯ್, ಟೇಕ್ ಕೇರ್. ಎಲ್ರಿಗೂ ಅಷ್ಟೇ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಾಯ್ ಬಾಯ್, ಟೇಕ್ ಕೇರ್.